ನಮಸ್ಕಾರ. ನಮ್ಮ ಶಾಲೆಯ ಅಮೃತವಾಣಿ ಪತ್ರಿಕೆಯು ಬಿಡುಗಡೆಯಾಗ್ತಿದೆ. ಆಗಸ್ಟ್ 21ರಂದು ಕಾರ್ಯಕ್ರಮವಿದ್ದು ತಮಗೆಲ್ಲರಿಗೂ ಆದರದ ಸ್ವಾಗತ. ಅಮೃತವಾಣಿ ಪತ್ರಿಕೆ ಅನಾವರಣ. ಪತ್ರಿಕೆಯ ಪ್ರಾಯೋಜಕರು ಸವಿತಾ ಪಾಂಡುರಂಗ ಶೆಟ್ಟಿಗಾರ್, ಪವಿತ್ರ ಹರಿಪ್ರಸಾದ್ ನಿಲಯ, ವಿಠಲ ಸದನ ಉಪ್ಪಳ. ಸರ್ವರಿಗೂ ಒಲವಿನ ಸ್ವಾಗತ. ಅಮೃತ ಭಾರತಿ ವಿದ್ಯಾಲಯ ಆಂಗ್ಲ ಮಾಧ್ಯಮ ಹೈಸ್ಕೂಲ್ ವಿಭಾಗ ಹೆಬ್ರಿ. ಪ್ರೀತಿಯ ಮನಸ್ಸುಗಳಿಗೆ ಜೈ ಶ್ರೀರಾಮ್. ಶುಭ ದಿನದ ಶುಭಾಶಯಗಳು. ಶಾಲೆಯು ಇದುವೇ ಬದುಕಿನ ಪಾಠಕ್ಕೆ, ನಾಳೆ ಕನಸಿಗೆ ಕೇತನ. ಕೇಶವ ಕಟ್ಟುವ ಸಂಸ್ಕೃತಿ ಸಾರಕ್ಕೆ ಕೇಶವ ಕುಲದ ನಿಕೇತನ. ದೇವರನ್ನು ಸ್ಮರಿಸುತ್ತಾ ಅಮೃತವಾಣಿ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅನಾವರಣ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಆಮಂತ್ರಿಸುತ್ತೇನೆ. ಅನಾವರಣ. ಜೈ ಶ್ರೀರಾಮ್. ಬದುಕಿನಲ್ಲಿ ಬರುವ ಕಷ್ಟಗಳು ನಿನ್ನನ್ನು ಮರೆಯಲು ಅಲ್ಲ, ಬದಲಿಗೆ ನಿನ್ನ ಶಕ್ತಿಯನ್ನು ಅರಿಯಲು. ಅಮೃತವಾಣಿ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅನಾವರಣ ಸಂಭ್ರಮದ ವೇದಿಕೆಯಲ್ಲಿ ಶ್ರೀಮತಿ ಸುಗೀತಾಜಿ, ಕೋಆರ್ಡಿನೇಟರ್, ಅಮೃತ ಭಾರತಿ ವಿದ್ಯಾಕೇಂದ್ರ ಇವರಿಗೆ ಪ್ರೀತಿಯ ಸ್ವಾಗತ ಸಲ್ಲಿಸುತ್ತೇನೆ. ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅಪರ್ಣಾ ಆಚಾರ್ ಜಿ ಉಪಸ್ಥಿತರಿದ್ದಾರೆ. ಇವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಸಲ್ಲಿಸುತ್ತೇನೆ. ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಕುಂತಲಾಜಿ ಇವರಿಗೂ ಕೂಡ ಆತ್ಮೀಯ ಸ್ವಾಗತ ಸಲ್ಲಿಸುತ್ತೇನೆ. ವ್ಯಕ್ತಿಯನ್ನು ಒಂದು ಶಕ್ತಿ. ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಕಡೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಅಮೃತ ಭಾರತಿ ವಿದ್ಯಾಲಯ ಹೈಸ್ಕೂಲ್ ವಿಭಾಗದಲ್ಲಿ 14 ವರ್ಷಗಳಿಂದ ಶಾಲೆಯಿಂದ ಮನೆಗೊಂದು ಪತ್ರಿಕೆ, ಹಸ್ತಪತ್ರಿಕೆ, ಮಾಸಪತ್ರಿಕೆ ಪ್ರಕಟಿಸುತ್ತಾ ಬಂದಿದೆ. ಇದು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಯನ್ನು ಅನಾವರಣಗೊಳಿಸಲು ಸುಂದರವಾದ ವೇದಿಕೆಯಾಗಿ ಕೆಲಸ ಮಾಡುತ್ತಿದೆ. ಈ ಸಂದರ್ಭದಲ್ಲಿ ಅಮೃತವಾಣಿ ನಿರಂತರವಾಗಿ ಸಾಗಲು ಮಾರ್ಗದರ್ಶನ ಮಾಡುತ್ತಿರುವ ಅಮೃತ ಭಾರತಿ ಟ್ರಸ್ಟಿನ ಸರ್ವರನ್ನು ನೆನಪಿಸಿಕೊಂಡು ಅಮೃತವಾಣಿ ನವಚೇತನದ ಕಿರಣವೆನೆ. ಚತುರ್ಥ ಶವ ವರ್ಷಗಳ ಕಾಲಯಾನದಿ ಯುವ ಪ್ರತಿಭೆಗಳಿಗೆ ಬೆಳಕ ತಂದಿ ನೀನು. ಈ ಚಿಂತನೆ ಬಿತ್ತಿದ ಕನ್ನಡ ಮನಕ್ಕೆ ನಿಂತಲ್ಲಿಯೇ ಕರವ ಮುಗಿವೆ ನಾನು. ಜೈ ಶ್ರೀರಾಮ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮುಖ್ಯೋಪಾಧ್ಯಾಯಿನಿಯರು, ಶಿಕ್ಷಕರೊಂದಿಗರು ಹಾಗೂ ಮುದ್ದು ಮಕ್ಕಳಿಗೆ ವಂದಿಸುತ್ತಾ, ಅಮೃತವಾಣಿ ಮನೆಗೊಂದು ಪತ್ರಿಕೆ. ಈ ಅಮೃತ ಪತ್ರಿಕೆ ಬಿಡುಗಡೆಯ ಹೆಮ್ಮೆಯ ಕ್ಷಣ. ಪತ್ರಿಕೆಯಲ್ಲಿ ಬರೆದಿರುವಂತಹ ಮಕ್ಕಳು, ಶಿಕ್ಷಕರಿಗೆ ಅಭಿನಂದಿಸ್ತಾ ಇದ್ದೇನೆ. ಪ್ರತಿಯೊಂದು ಮಗುವಿನಲ್ಲೂ ವಿಶೇಷವಾದ ಪ್ರತಿಭೆ ಇರುತ್ತದೆ. ಅದು ಕಲೆಯಲ್ಲಿರ್ಬೋದು, ಚಿತ್ರಕಲೆಯಲ್ಲಿರ್ಬೋದು, ವಿಜ್ಞಾನ ವಿಷಯದಲ್ಲಿರ್ಬೋದು, ಕವನದಲ್ಲಿರ್ಬೋದು, ಕ್ರೀಡೆಯಲ್ಲಿರ್ಬೋದು. ಶಾಲೆ ಮಗುವಿನ ಒಂದು ಕೇಂದ್ರ ಬಿಂದುವಾಗಿರ್ತದೆ. ಶಾಲೆಯಲ್ಲಿ ಮಕ್ಕಳು ವಿವಿಧ ಪ್ರತಿಭೆಯನ್ನು ಅಳವಡಿಸಿಕೊಂಡು ಅದರಲ್ಲಿ ಉನ್ನತವಾಗಿ ಬೆಳೆಯಲಿಕ್ಕೆ ಸಹಾಯ ಆಗ್ತದೆ. ಪ್ರತಿಯೊಂದು ಮಗುವಿನನ್ನು ಬೆಳೆಸಲಿಕ್ಕೆ ಗುರು ದಾರಿದೀಪವಾಗ್ತಾರೆ. ನನ್ನಿಂದ ಏನೂ ಸಾಧ್ಯವಿಲ್ಲ ಅನ್ನುವಂತಹ ಮಗುವಲ್ಲೂ ಕೂಡ ಬೆಳವಣಿಗೆಯನ್ನು ಶಾಲೆಗೆ ಬಂದ ನಂತರ ಮಾಡಲಿಕ್ಕೆ ಸಾಧ್ಯ ಇರ್ತದೆ. ವಿದ್ಯಾರ್ಥಿಗಳೇ, ನಿಮ್ಗೆ 2 ಲೋಟವನ್ನು ಕೊಟ್ಟರೆ ಜೋರಾಗಿ ಮಳೆ ಬರ್ತದೆ ಅಂತ ಊಹಿಸಿಕೊಳ್ಳಿ. ಆ 2 ಲೋಟಗಳನ್ನು ಒಂದನ್ನು ನೀವು ನೇರವಾಗಿ ಇಡಿ, ಇನ್ನೊಂದನ್ನು ಉಲ್ಟವಾಗಿ ಇಟ್ಟುಕೊಳ್ಳಿ. ಶಾಲೆಯಲ್ಲಿ ಪಾಠ ಮಾಡುವಾಗ ಕೂಡ ಇದನ್ನು ಅನ್ವಯಿಸ್ಬೋದು. ಮಳೆ ಬಿಟ್ಟ ನಂತರ ನೀವು ಆ ಲೋಟವನ್ನು ಗಮನಿಸಿದಾಗ ನೀವು ನೇರವಾಗಿ ಇಟ್ಟ ಲೋಟ ನೀರು ತುಂಬಿರ್ತದೆ. ಅದೇ ನೀವು ಮಗುಚಿ ಉಲ್ಟವಾಗಿ ಇಟ್ಟ ಲೋಟ ಏನೂ ಇರುವುದಿಲ್ಲ. ಶಾಲೆಯಲ್ಲಿ ಪಾಠ ಮಾಡುವಾಗ ಇರ್ಬೋದು, ಇಂಥ ಒಂದು ಅವಕಾಶವಿದ್ದಾಗ ಇರ್ಬೋದು, ನೀವು ಅದನ್ನು ಉಪಯೋಗಿಸಿಕೊಂಡಾಗ ನಿಮ್ಮ ಸರ್ವತೋಮುಖ ಬೆಳವಣಿಗೆಗೆ ಸಾಧ್ಯ ಆಗ್ತದೆ. ವಿದ್ಯಾರ್ಥಿಗಳೇ, ಶಿಕ್ಷಕರು ನಿರರ್ಗಳವಾಗಿ ಮಾತಾಡ್ತಾರೆ, ಶಾಲೆಯಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಹಾಗೆ ವಿದ್ಯಾರ್ಥಿಗಳಾದ ನಿಮಗೆ ಒಂದು ಉತ್ತಮ ಅವಕಾಶ ಸಿಕ್ಕಿದೆ. ಅಮೃತವಾಣಿ ಅನ್ನುವಂತಹ ಪತ್ರಿಕೆಯಲ್ಲಿ
ಸೋತೆ ಎಂದು ಹಿಂದಡಿಡಬೇಡ, ಮುಂದಡಿಡು. ಏಕೆಂದರೆ ಯಾರಿಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನು ಸೃಷ್ಟಿ ಮಾಡುವ ಹೆಜ್ಜೆ ಆಗಿರಬಹುದು. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ 10ನೇ ತರಗತಿಯ ಬಿ ವಿಭಾಗದ ನಿತೀಶ್. ಜೈ ಶ್ರೀರಾಮ್. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯ ವಿದೇಶಿ ಬೆಲ್ಲೆ ಸಕ್ಕರೆ ಹಾಗೂ ದೀನದುರ್ಬಲಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅಮೃತವಾಣಿ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅನಾವರಣ ಸಮಾರಂಭ. ಅಲ್ಲಿ ಭಾವಾರಳಿ ಕೆತೆಗಳಲ್ಲಿ ಕನಸು ಮೂಡಿ ಚಿತ್ರದಲ್ಲಿ ಬಣ್ಣ ಚೆಲ್ಲಿ ಪ್ರಭೆಗಳು ನಲಿದವು ಅಕ್ಷರಗಳ ಆರಾಧಿಸಿ ಕನಸುಗಳರೆ. ಜುಲೈ ಮಾಸದ ಪತ್ರಿಕೆಯ ಆರ್ಥಿಕ ಶಕ್ತಿಯಾಗಿ ನಮ್ಮೊಂದಿಗೆ ಕೈ ಜೋಡಿಸಿದವರು ಶ್ರೀಮತಿ ಸವಿತಾ ಪಾಂಡುರಂಗ ಶೆಟ್ಟಿಗರ್, ಪವಿತ್ರ ಹರಿಪ್ರಸಾದ್ ನಿಲಯ, ವಿಠಲ ಸದನ, ಉಪ್ಪಳ. ಇವರಿಗೆ ಅಮೃತ ಭಾರತಿ ಟ್ರಸ್ಟಿನ ಪರವಾಗಿ, ಅಮೃತವಾಣಿಯ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಅಮೃತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸುಜನ ಸಿರಿಯ ಅರಳಿಸಿ ಶಾರದಾಂಬೆ ಒಲಿದಳು. ಪ್ರತಿಪುಟವು ಅಕ್ಷರದಲ್ಲಿ ಅರಳಲು ನೆರವಾದ ಹಸ್ತಗಳೇ ಶ್ರೀಬಲವು. ಪುಟ ಪುಟದಲ್ಲೂ ತುಂಬಿದ ಸಾಲಿನಲ್ಲಿ ಪತ್ರಿಕೆ ಎಡೆಗೆ ನಮ್ಮಯ ಒಲವು. ಕಡೆಯಲಿ ವಸಂತ ಉರಳಲಿ ಕಾಲ, ಕ್ಷಣಿಸಿದರಲ್ಲಿ ನಿನ್ನಿ ವೈಭವವು. ಮನದ ಮಾತಿನ ಹಾಡಿನಲ್ಲಿ ಅಮೃತವಾಣಿ ಚಿರಂತನವು. ಧನ್ಯವಾದಗಳು.